ಎಲ್ಲರಿಗೂ ನಮಸ್ಕಾರ. ಅತ್ತೆ ಸೊಸೆ ಅಡಿಗೆ ಮನೆಗೆ ಸ್ವಾಗತ. ಈ ವಿಡಿಯೋದಲ್ಲಿ ಸಿಂಪಲ್ ಎಗ್ ತವಾ ಫ್ರೈ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಅದಕ್ಕೆ ಬೇಕಾಗುವ ಸಾಮಗ್ರಿಗಳು: ರುಚಿಗೆ ಬೇಕಾದಷ್ಟು ಉಪ್ಪು, ಸ್ವಲ್ಪ ಕೊತ್ತಂಬರಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅಚ್ಕಾರದ ಪುಡಿ 1 ಸ್ಪೂನು, ಗರಂ ಮಸಾಲ 1 ಸ್ಪೂನು, ಅರ್ಧ ಸ್ಪೂನ್ ಅರಿಶಿನ ಪುಡಿ, ಎಣ್ಣೆ ಸ್ವಲ್ಪ, ಕಡಲೆಬೇಳೆ ಹಿಟ್ಟು 1 ಬಟ್ಲು, ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ 2 ಚಿಕ್ಕದು, 5 ಮೊಟ್ಟೆ ಕುದಿಸಿ ಇಟ್ಕೊಂಡಿದ್ದೀನಿ. ಅದನ್ನ ಒಂದು ದೊಡ್ಡ ಬೌಲಲ್ಲಿ ಬೇಯಿಸಿರೋ ಮೊಟ್ಟೆ ಹಾಕೊಂಡಿದ್ದೀನಿ. ಅದಕ್ಕೆ ಇದು ಕಡಲೆ ಹಿಟ್ಟು ಹಾಕೊಳ್ತಾ ಇದ್ದೀನಿ, ಹಾಗೆ ಉಪ್ಪು, ಅರಿಶಿನ ಪುಡಿ, ಅಚ್ಕಾರದ ಪುಡಿ, ಮತ್ತೆ ಗರಂ ಮಸಾಲ, ಸ್ವಲ್ಪ ಎಣ್ಣೆ, 1-2 ಸ್ಪೂನ್ ಆಗೋಷ್ಟು ಹಾಕೊಂಡ್ರೆ ಸಾಕು. ಮತ್ತೆ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಸಣ್ಣದಾಗಿ ಕಟ್ ಮಾಡಿ ಇಟ್ಕೋಬೇಕು, ಅದು ಈರುಳ್ಳಿ ಹಾಕೊಳ್ತಾ ಇದ್ದೀವಿ, ಹಾಗೆ ಕೊತ್ತಂಬರಿ. ಇದಿಷ್ಟನ್ನು ಹಾಕೊಂಡು ಚೆನ್ನಾಗಿ ಕಲ್ಸ್ಕೋಬೇಕು. ಇದನ್ನ ಎಗ್ಗೆಲ್ಲ ಒಡೆದು ಫುಲ್ ಚೆನ್ನಾಗಿ ಮೆತ್ತು ಕಲ್ಸ್ಕೋಬೇಕು. ಎಲ್ಲ ಮಿಕ್ಸ್ ಆಗ್ಬೇಕು, ಇದು ಮಸಾಲ ಜೊತೆ ಆ ಥರ ಕಲ್ಸ್ಕೋಬೇಕು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಮಸಾಲ ಮೊಟ್ಟೆ ಜೊತೆ ಹೊಂದ್ಕೋಬೇಕು. ಮೊಟ್ಟೆನೂ ಫುಲ್ ಒಡಿಬೇಕು, ತರಿ ತರಿನೂ ಅನ್ಬಾರ್ದು ಅದು ಜಾಸ್ತಿ. ಆ ಥರ ಚೆನ್ನಾಗಿ ಕಲ್ಸ್ಕೋಬೇಕು. ಎಲ್ಲ ಮಿಕ್ಸ್ ಮಾಡಿದ್ದೀನಿ. ಈ ಥರ ಇಷ್ಟು ಮಿಕ್ಸ್ ಆದರೆ ಸಾಕು. ಇವಾಗ ಇದನ್ನ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಇದನ್ನ ಸ್ವಲ್ಪ ತಗೊಂಡು ಈ ಥರ ಉಂಡೆ ಮಾಡ್ಕೋಬೇಕು. ಇದನ್ನ ಈ ಥರ ಉಂಡೆ ಮಾಡಿಕೊಂಡು ಇನ್ನೊಂದು ಕೈಯಲ್ಲಿ ಇಟ್ಕೊಂಡು ಇದನ್ನ ಈ ಥರ ಮಾಡ್ಕೋಬೇಕು. ಚಿಕ್ಕ ಚಿಕ್ಕದಾಗಿ ನಾವು ವಡೆ ಎಲ್ಲ ತಟ್ಕೊಂತೀವಲ್ಲ ಆ ಥರ. ಈ ತರ ಮಾಡ್ಕೋಬೇಕು. ನಾ ಎಲ್ಲದನ್ನು ಈ ತರ ಮಾಡಿ ತೋರಿಸ್ತೀನಿ. ನೋಡಿ, ಈ ತರ ಎಲ್ಲದನ್ನು ಒಡೆ ತರ ತಟ್ಕೊಂಡು ಇಟ್ಕೊಂಡಿದೀನಿ. ಜಾಸ್ತಿ ದಪ್ಪನೂ ಇಲ್ಲ, ಜಾಸ್ತಿ ಸಣ್ಣಗೂ ಇಲ್ಲ, ಮೀಡಿಯಂ ಸೈಜಲ್ಲಿ ತಟ್ಕೊಂಡಿದ್ದೀನಿ. ದಪ್ಪಗಿದ್ರೆ ಮತ್ತೆ ಒಳಗಡೆ ಅದು ಸರಿಯಾಗಿ ಬೇಯಲ್ಲ, ಅದಕ್ಕೆ ನಾನು ತೆಳ್ಳಗೆ ಮಾಡಿದ್ದೀನಿ ಆದಷ್ಟು. ಇವಾಗ ಇದನ್ನ ಹಂಚ್ ಮೇಲೆ ಹಾಕಿ ತೋರಿಸ್ತೀನಿ. ಒಂದು ಹಂಚ್ ಕಾಸಕ್ಕೆ ಇಟ್ಟಿದ್ದೀನಿ, ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕೊಳ್ತಾ ಇದ್ದೀನಿ. ಈ ತರ ಎಣ್ಣೆ ಹಾಕಿ ಈ ತರ ಸವರ್ಕೋಬೇಕು ಎಲ್ಲ ಕಡೆ. ಎಣ್ಣೆ ಹಾಕೊಂಡಿದ್ದೀನಿ, ಚೆನ್ನಾಗಿ ಕಾದಿದೆ ಹಂಚು. ಇವಾಗ ಇದನ್ನೆಲ್ಲ ಇಡ್ತಿದ್ದೀನಿ ಒಂದೊಂದಾಗಿ. ಈ ತರ ಒಂದೊಂದಾಗಿ ಇಟ್ಕೋಬೇಕು. ಇದನ್ನ ನಾವು ಬೇಕಂದ್ರೆ ಈ ತರ ಹಂಚ್ ಮೇಲೆ ಇಟ್ಟು ಫ್ರೈ ಆದ್ರೂ ಮಾಡ್ಕೋಬಹುದು, ಅಥವಾ ಎಣ್ಣೆಲಿ ಬೇಕಾದ್ರೂ ಕರ್ಕೋಬಹುದು. ಇದು ಈ ತರ ಇಟ್ಮೇಲೆ ಇದು ಸುತ್ತಲೂ ಎಣ್ಣೆ ಹಾಕೋಬೇಕು ಚೆನ್ನಾಗಿ, ಮೇಲೆ ಮತ್ತೆ ಸ್ವಲ್ಪ ಸುತ್ತಲೂ ಎಣ್ಣೆ ಹಾಕೋಬೇಕು ಎಲ್ಲದಕ್ಕೂ. ಅವಾಗ ಚೆನ್ನಾಗಿ ಬೇಯುತ್ತೆ, ರೋಸ್ಟ್ ಆಗುತ್ತೆ ಸ್ವಲ್ಪ. ಇಲ್ಲಾಂದ್ರೆ ಹಸ್ಕಸ್ ಹಂಗೆ ಇರುತ್ತೆ ಹಸಿ ಬಿಸಿಯಾಗಿ. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೆ ಮಾಡ್ಕೊಳ್ಳಿ. ಹೈ ಫ್ಲೇಮಲ್ಲಿ ಇಟ್ಟರೆ ಅದು ಸರಿಯಾಗಿ ಬೇಯಲ್ಲ, ಹೊತ್ತೋಗಿರೋ ತರ ಆಗ್ಬಿಡುತ್ತೆ. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೆ ಮಾಡ್ಕೊಳ್ಳಿ. ಇದನ್ನ ಈ ತರ ಹಂಚಲ್ ಬೇಕಾದ್ರೂ ಫ್ರೈ ಮಾಡ್ಕೋಬಹುದು, ತವಾ ಫ್ರೈ ತರ, ಅಥವಾ ಇದನ್ನ ಬೋಂಡಾ ತರನು ನಾವು ಎಣ್ಣೆಲಿ ಹಾಕಿ ಕರ್ಕೋಬಹುದು. ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಯಾವ ತರ ಬೇಕೋ ಆ ತರ ಮಾಡ್ಕೋಬಹುದು. 1 ನಿಮಿಷ ಎಣ್ಣೆ ಹಾಕಿದ್ಮೇಲೆ ಫ್ರೈ ಆಗಕ್ ಬಿಟ್ಟಿದ್ದೆ. ಇವಾಗ ಇದು ಉಲ್ಟಾ ಹಾಕ್ತಾ ಇದ್ದೀನಿ. 2 ಸೈಡ್ ಚೆನ್ನಾಗಿ ಬೇಯಬೇಕಿದು. ನೋಡಿ, ಈ ತರ ಕೆಂಪು ಕೆಂಪಗಾಗಿ ಬರ್ಬೇಕದು. ಎರಡು ಸೈಡ್ ಚೆನ್ನಾಗಿ ಈ ತರ ಬೇಯಿಸ್ಕೊಳ್ಳಿ. ಹಾಕಿದ್ಮೇಲೆ ಈ ತರ ಸ್ವಲ್ಪ ಪ್ರೆಸ್ ಮಾಡಿ ಚೆನ್ನಾಗಿ ಬೇಯುತ್ತೆ ಒಳಗಡೆ ಎಲ್ಲ. ಈ ತರ ಬೇಯಬೇಕು. ನಾನು ಇದನ್ನ 2-3 ಸತಿ ಈ ತರ ಹೊಳಸಿ ಹಾಕಿ ಹಾಕಿ ಬೇಯಿಸಿದೀನಿ. ಚೆನ್ನಾಗಿ ಬೆಂದಿದೆ. ಇಷ್ಟಾದ್ರೆ ಸಾಕು. ಇದು ಈ ತರ ಎಲ್ಲ ಆದ್ಮೇಲೆ ಆಯಿಲಿ ಆಯಿಲಿ ಅನ್ಸಲ್ಲ, ಇಲ್ಲಿ ಮುಟ್ಟಿದ್ರೇನು ಚೆನ್ನಾಗಿ ಬೆಂದಿದೆ ಇದು. ಇವಾಗ ಇದನ್ನ ನಾನು ತೆಗಿತಾ ಇದ್ದೀನಿ. ಎಗ್ ತವಾ ಫ್ರೈ ರೆಡಿ ಆಗಿದೆ. ಇಷ್ಟ ಆದ್ರೆ ಸಾಕು.
ಇದು ನೋಡಿ ಈ ತರ ಇದನ್ನ ಪೀಸ್ ಮಾಡಿದ್ರು ಒಳಗೆಲ್ಲ ಚೆನ್ನಾಗಿ ಬೆಂದಿದೆ. ಇಷ್ಟ ಆದ್ರೆ ಸಾಕಿದು. ಇದನ್ನ ನಾವು ಈ ತರ ಬೇಕಾದ್ರೂ ಮಾಡ್ಕೋಬಹುದು ಅಥವಾ ಬೋಂಡ ತರ ಎಣ್ಣೆಲ್ಲಾದ್ರೂ ಕರಿಬಹುದು. ಎರಡು ಚೆನ್ನಾಗಿರುತ್ತೆ ಟೇಸ್ಟು. ಇದನ್ನ ರೈಸ್ ಜೊತೆ ಸೈಡ್ ಡಿಶ್ ಆಗಿ ತಿನ್ಕೋಬಹುದು, ಮತ್ತೆ ಚಪಾತಿ ಜೊತೆ ತಿನ್ಕೋಬಹುದು, ಹಾಗೆ ಈವ್ನಿಂಗ್ ಟೀ ಜೊತೆ ಸ್ನಾಕ್ಸ್ ಆಗಿನೂ ತಿನ್ಕೋಬಹುದು. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.